ಮಧ್ಯಪ್ರಾಚ್ಯದಲ್ಲಿ ಬಿಗಡಾಯಿಸಿರುವಂತಹ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈಗ ಎರಡೂ ದೇಶಗಳು ಅಂದರೆ ಇಸ್ರೇಲ್ ಹಾಗೂ ಇರಾನ್ ಪರಸ್ಪರ ಕಾಲ್ಕೆರೆದು ಮತ್ತಷ್ಟು ಭೀಕರ ರೀತಿಯಲ್ಲಿ ಯುದ್ಧಕ್ಕೆ ಸನ್ನದ್ಧವಾಗಿದೆ. ಇರಾನ್ ಇಸ್ರೇಲ್ ಯುದ್ಧ ಮಧ್ಯಪ್ರಾಚ್ಯದಲ್ಲಿ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇವತ್ತಿಗೆ 21 ದಿನ ಕಂಪ್ಲೀಟ್ ಆಗಿರುವಂಥದ್ದು. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನು ಮಾಡಿದೆ. ಇರಾನ್ ಮಿಸೈಲ್ ದಾಳಿಗೆ ಟೆಲ್ ಅವೀವ್ ಅಲ್ಲಿರುವಂತಹ ಒಂದು ಕಟ್ಟಡ ಹೊತ್ತಿ ಉರಿದಿದೆ. ಇಸ್ರೇಲ್ನ ಪ್ರಮುಖ ನಗರ ಟೆಲ್ ಅವೀವ್, ಅದರ ಜೊತೆಗೆ ಅರಾದ್ ನಗರದ ಮೇಲೂ ಕೂಡ ಇರಾನ್ ಮಿಸೈಲ್ ಅಟ್ಯಾಕ್ ಮಾಡಿದೆ. ಅರಾದ್ ನಗರದ ಕೆಲ ಭಾಗ ಧ್ವಂಸ ಆಗಿದೆ. ಇನ್ನು 100ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಇವತ್ತು ಇರಾನ್ನ ಸರದಿ. ಇರಾನ್ ಇಸ್ರೇಲ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ಇವತ್ತು ಮಿಸೈಲ್ ಮಳೆಯನ್ನೇ ಸುರಿಸಿದೆ. ಆ ಒಂದು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇಸ್ರೇಲ್ನ ಟೆಲ್ ಅವೀವ್, ಅದರ ಜೊತೆಗೆ ಅರಾದ್ ನಗರ, ಈ ಎರಡೂ ನಗರಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಮಿಸೈಲ್ ಮಳೆಯನ್ನು ಸುರಿಸಿದೆ. ಸೊ ಇದರಿಂದಾಗಿ ಸುಮಾರು 100ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆಗೆ ಅರಾದ್ ನಗರದ ಕೆಲ ಭಾಗ ಧ್ವಂಸವೇ ಆಗಿಬಿಟ್ಟಿದೆ. ಕಂಪ್ಲೀಟ್ ಆಗಿ ಅಲ್ಲಿ ಇತ್ತು ಅನ್ನುವಂಥ ಯಾವುದೇ ಕ್ಲೂ ಇಲ್ಲದಿರೋ ರೀತಿಯಲ್ಲಿ ಆ ನಗರದ ಕೆಲ ಭಾಗಗಳು ಧ್ವಂಸವಾಗಿವೆ. ಇವತ್ತು ಇರಾನ್ ಸಿಡಿಸಿದಂಥ ಮಿಸೈಲ್ ಮಳೆಯ ಪರಿಣಾಮ ಇದು, ಅದನ್ನು ಗಮನಿಸ್ತಾ ಇದ್ದೀರಿ. ಇಸ್ರೇಲ್ನ ಎರಡು ಪ್ರಮುಖ ನಗರಗಳು, ಒಂದು ಟೆಲ್ ಅವೀವ್, ಮಗದೊಂದು ಅರಾದ್. ಸೊ ಅರಾದ್ ನಗರದ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸೊ ಯಾವ ರೀತಿಯಾಗಿ ಕಟ್ಟಡಗಳೇ ಧ್ವಂಸವಾಗಿವೆ ಆ್ಯಂಡ್ ಅವಶೇಷಗಳ ಅಡಿ ಎಷ್ಟೋ ಜನ ಸಿಲುಕಿ ಒದ್ದಾಡ್ತಿದ್ದಾರೆ. ಸುಮಾರು 100ಕ್ಕೂ ಅಧಿಕ ಜನ ಅರಾದ್ ನಗರ ಒಂದರಲ್ಲೇ ಈಗ ಗಾಯಕ್ಕೆ ಒಳಗಾಗಿರುವಂಥದ್ದು, ಅಂದರೆ ಗಾಯಗೊಂಡಿರೋರ ಒಂದು ಸಂಖ್ಯೆ. ಸೊ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಗದೊಂದು ಕಡೆಯಲ್ಲಿ ಇರಾನ್ ಇವತ್ತು ಕಾಲ್ಕೆರೆದು ಮತ್ತೊಮ್ಮೆ ತೀವ್ರವಾದಂಥ ರೀತಿಯಲ್ಲಿ ಇಸ್ರೇಲ್ ಮೇಲೆ ಮಿಸೈಲ್ಗಳ ಮಳೆಯನ್ನೇ ಸುರಿಸಿದೆ. ಆ ಒಂದು ವಿಜುವಲ್ಸನ್ನು ಗಮನಿಸ್ತಾ ಇದ್ದರು. ಒಂದು ಕಡೆ ಮಿಸೈಲ್ ಮಳೆ ಸುರಿತಾ ಇದೆ, ಮಗದೊಂದು ಕಡೆಯಲ್ಲಿ ಇದು ಆ ಒಂದು ಸೀನ್ನಲ್ಲೇ, ಅಂದರೆ ಆ ಒಂದು ವಿಡಿಯೋದಲ್ಲೇ ದೂರದಲ್ಲಿ ನಿಮ್ಗೆ ಇನ್ನೊಂದು ಕಟ್ಟಡ ಹೊತ್ತಿ ಉರಿತಾ ಇರುವಂಥ ವಿಜುವಲ್ಸ್ ಕೂಡ ಕಾಣಿಸುತ್ತೆ. ಸೊ ಈ ಒಂದು ಭೀಕರವಾದಂಥ ಧ್ವಂಸವನ್ನು ಇವತ್ತು ಇರಾನ್ ಇಸ್ರೇಲ್ನಲ್ಲಿ ನಡೆಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.